ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಗಂಡಿಗಳೇ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಏಳು ಏಳೆಯ ಸರ್ಪ ಬಂದು ಕುಂತಾಯ್ತೋ ಯಪ್ಪ, ನಮ್ಮ ಹುಲಿಯೂರು ದುರ್ಗ ಕಾಯೋ ಕನ್ನ. ಶಾಂತಿಯ ದೂತ, ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ. ಧೀಮಂತ ನಾಯಕ ಈ ರಾಷ್ಟ್ರವನ್ನ ನಡೆಸ್ತಾ ಇರುವಂತವರು, ಅವರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ರೈತರಿಗಾಗಿ ಪ್ರತ್ಯೇಕವಾದಂತಹ ಕೃಷಿ ಬಜೆಟ್ ಅನ್ನ ಮಂಡಿಸಿರುವಂತಹ ಮೊದಲ ಮುಖ್ಯಮಂತ್ರಿ ಮತ್ತು ಏಕೈಕ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡ್ಕೊಂಡವರು. ಸ್ವಾಭಿಮಾನಿ ಶ್ರೀರಾಮುಲು ಅವರು ನನಗೆ ರಾಜಕೀಯದ ಮಾರ್ಗದರ್ಶನವನ್ನ ಕೊಟ್ಟರು. ಸ್ವಾಭಿಮಾನಿ ಶ್ರೀರಾಮುಲು ಅವರ ನಾಯಕತ್ವದಲ್ಲಿ ಈ ರಾಜ್ಯದ ತುಂಬ ಮತ್ತೆ ಪಕ್ಷವನ್ನ ಕಟ್ಟುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾನೆ ಅಂತ ಹೇಳ್ತಾ, ನಾನು ಬಿಜೆಪಿಯಲ್ಲಿ ಸನ್ಮಾನ್ಯ ಮೋದಿ ಅವರ ಜೊತೆಗೆ, ಈ ಭಾಗದ ನಾಯಕರಾದಂತಹ ಲಕ್ಷ್ಮಣ ಸವದಿ ಅವರ ಜೊತೆಗೆ, ಕೋರೆ ಅವರ ಜೊತೆಗೆ, ಕತ್ತಿ ಅವರ ಜೊತೆಗೆ ಈ ಸಮಾಜದ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೆ. ಆದರೆ ಅದು ನನ್ನ ವೈಯಕ್ತಿಕ ತೀರ್ಮಾನ ಆಗಬಾರದು. ಜನರ ಅಭಿಪ್ರಾಯಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿದ್ದೆ. ಆದರೆ ನನಗೆ ಗೊತ್ತಿತ್ತು, ಜನರ ಹೃದಯ ಮತ್ತೆ ನನ್ನ ಹೃದಯ ಒಂದೇ ದಿಕ್ಕಿನಲ್ಲಿ ಮಿಡಿತವನ್ನ ಹೊಂದತ್ತೆ ಅಂತ ಹೇಳಿ ತಾವೆಲ್ಲರೂ ಬಿಜೆಪಿಯನ್ನ ಸೇರೋದಕ್ಕೆ ನನಗೆ ಆಶೀರ್ವಾದವನ್ನ ಮಾಡಿದ್ದೀರಿ. ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ